ಫ್ರೆಂಡ್ಸ್, ಒಂದು ನದಿ ತೀರದಲ್ಲಿ ಒಂದು ವಿಚಿತ್ರ ಆಕಾರ ಇರೋಂಥ ಒಂದು ಮಣ್ಣಿನ ರಾಶಿ ಇರುತ್ತೆ. ಅಲ್ಲಿ ಕುಂಕುಮ, ಅರಿಶಿಣ ಮತ್ತು ಹೂವು ಹಾಗೆಲ್ಲ ಬಿದ್ದಿರುತ್ತೆ. ಸೊ ಸಾಮಾನ್ಯವಾಗಿ ನಾವು ಅದನ್ನು ನೋಡಿದ್ರೆ ಏನು ಅಂದ್ಕೊಳ್ತೀವಿ ಹೇಳಿ? ಕರೆಕ್ಟ್, ನಾನು ಹಾಗೆ ಅಂದ್ಕೊಂಡೆ. ಇಲ್ಲಿ ಏನೋ ಮಾಟ ಮಂತ್ರ ಆಗಿದೆ ಅಥವಾ ಯಾವುದೋ ಒಂದು ರಿಚುವಲ್ ನಡೆದಿದೆ ಅಂತ. ಹಾಗಾದರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ಮಣ್ಣು ತುಂಬ ವಿಶೇಷವಾದದ್ದು. ಹಾಗಾದರೆ ಅದೇನು, ಆ ಮಣ್ಣಿನ ಸತ್ಯ ಏನು ಅಂತ ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ನಾನು ಮೊದಲೇ ಇಂಟ್ರೋದಲ್ಲಿ ಹೇಳಿದಾಗೆ ಈ ಮಣ್ಣಿನ ರಾಶಿ ಏನು, ಇದು ಏನಕ್ಕೆ ಆ ರೀತಿ ಆಕೃತಿ ಆಯಿತು ಅನ್ನೋದೆಲ್ಲ ವಿಷಯ ನನಗೆ ಗೊತ್ತಿತ್ತು. ಆದರೆ ಪಕ್ಕಾ ಸ್ಟೋರಿ ಗೊತ್ತಿರಲಿಲ್ಲ, ಅದ್ರ ಏನಕ್ಕೋಸ್ಕರ ರಿಚುವಲ್ ಮಾಡ್ತಾರೆ ಅಂತ. ಅದನ್ನು ತಿಳ್ಕೊಳೋಕ್ಕೋಸ್ಕರ ನಾನು ಆ ನದಿ ತೀರಕ್ಕೆ ಹೋದಾಗ ಅಲ್ಲಿ ಒಬ್ಬರು ಯಜಮಾನರಿದ್ದರು. ಅವ್ರ ಹತ್ರ ಕೇಳೋಣ, ಏನಾದರೂ ವಿಷಯ ಗೊತ್ತಾಗ್ಬೋದು ಅಂತ ಹೇಳಿದೆ. ಬನ್ನಿ ಯಜಮಾನ್ರ ಹತ್ರ ಮಾತಾಡ್ಸೋಣ. ಸ್ವಾಮಿ, ಇಲ್ಲಿ ಏನು, ಇಲ್ಲಿ ಮಣ್ಣು ಹಾಕಿದಾರಲ್ಲ, ಇಲ್ಲಿ ಮಣ್ಣು ಬೇರೆ ಊರರಾ? ಹಾಂ, ಅಲ್ಲ ಅಲ್ಲಿ ಕುಂಕುಮ ಎಲ್ಲ ಆಗಿದೆಯಲ್ಲ. ಹಾಂ, ಗೊತ್ತಿಲ್ಲ. ಸೊ ನೋಡಿದ್ರಲ್ಲ, ಪಾಪ ಯಜಮಾನ್ರಿಗೆ ಗೊತ್ತಿಲ್ಲ, ಅವರು ಹೊಸೊಬ್ಬರು. ಆಮೇಲೆ ಅಲ್ಲಿರೋ ಒಬ್ಬರು ಲೋಕಲ್ ಹತ್ರನೂ ಮಾತಾಡಿದೆ. ಅಲ್ಲಿ ಇನ್ನೊಬ್ರ ಹತ್ರ ಮಾತಾಡಿದಾಗ ಅವರು ಈ ರೀತಿ ಸ್ಟೋರಿ ಹೇಳಿದ್ರು. ಇದು ಹೆಣ್ದೇವ್ರು. ಹಾಂ, ಇದ್ರ ಮೇಲೆ ಗಂಡದೇವ್ರು ಕೊಡ್ತಾರೆ. ಇದ್ರ ಮೇಲೆ? ಹಾಂ ಹಾಂ, ಮುಂಚೆ ಸ್ಮಶಾನದಲ್ಲಿ ಮಾಡೋರಾ? ಇನ್ನು ಊಟ ಮಸಾನ ಇದೆ, ನಮ್ಮ ಬೈಪಾಸ್ ಮಸಾನ, ಆ ಕಡೆ ಮಸಾನ ಇದೆಲ್ಲ, ಎಲ್ಲ ಮಸಾನದಾಗೂ ಮಾಡ್ತಾರೆ. ಹಾಂ, ಅವ್ರ ಸ್ಟೋರಿ ಹೇಳಿದ್ದೇನೇ ಇರಲಿ ಫ್ರೆಂಡ್ಸ್, ಅವ್ರಿಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. ಆದರೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಇದೆ ಈ ರಿಚುವಲ್ ಹಿಂದೆ. ಆಮೇಲೆ ಈ ಮಣ್ಣಿನ ರಾಶಿ ಒಂದು ವಾರ ಬ್ಯಾಕ್ ಹೋಗೋಣ, ಒಂದು ವಾರ ಅಥವಾ 15 ದಿವಸ ಬ್ಯಾಕ್. ಅಲ್ಲಿ ಯಾವ ರೀತಿ ಇತ್ತು ಈ ಮಣ್ಣಿನ ರಾಶಿ, ಇದನ್ನು ಯಾವ ರೀತಿ ಸ್ಟ್ಯಾಚ್ಯೂ ಮಾಡಿದರು ಅನ್ನೋದನ್ನು ನಾವು ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇದು ಒಂದು ಅದ್ಭುತವಾದ ಒಂದು ರಿಚುವಲ್ ನಡೆಯೋದು ಶಿವರಾತ್ರಿ ಟೈಮಲ್ಲಿ. ಈ ಮಣ್ಣಿನಲ್ಲಿ ಮಾಡಿರುವ ಮೂರ್ತಿ ನಮಗೆ ತಿಳಿಯುತ್ತೆ, ಇದು ಕಾಳಿಯ ಅದ್ಭುತವಾದ ದೇವಿ ಅಂತ. ಕಾಳಿ ಅಥವಾ ಭದ್ರಕಾಳಿ ಟೈಪೇ ಅನಿಸುತ್ತೆ. ಡೀಟೇಲಿಂಗ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ತಲೆ ಮೇಲೆ ಹಾವಿನ ಹೆಡೆ ಮತ್ತು ಆ ಮೂರ್ತಿಯ ಕಣ್ಣಿನ ಪರ್ಫೆಕ್ಷನ್ ನೋಡಿ, ಕಣ್ಣಿನ ಪರ್ಫೆಕ್ಷನ್ ನೋಡಿ ಹೇಗಿದೆ. ಆಮೇಲೆ ಅಲ್ಲಲ್ಲೇ ಆ ಕಲರಿಂಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕೋರೆ ಹಲ್ಲು, ತುಂಬ ಭಯಂಕರವಾದ ರೂಪ. ಮತ್ತು ಅಲ್ಲಲ್ಲೇ ಮಣ್ಣುಗಳನ್ನು ಕೆತ್ತಿ ತೆಗೆದಿದ್ದಾರೆ ನೋಡಿ. ಏನಕ್ಕೆ ಈ ರೀತಿ ಮಣ್ಣುಗಳನ್ನು ಕೆತ್ತಿ ತೆಗೆದಿದ್ದಾರೆ? ಈ ಮಣ್ಣಲ್ಲಿ ಅಂಥ ವಿಶೇಷ ಏನಿದೆ ಅಂತ ಅವ್ರಿಗೆ ಕೇಳಿದಾಗ ಅವರು ಹೇಳ್ತಾರೆ, ಮಣ್ಣು ತುಂಬ ಪವರ್ಫುಲ್ಲು. ಈ ಮಣ್ಣನ್ನು ಮನೆಗೆ ತೊಗೊಂಡೋಗಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ಯಾವುದೇ ದುಷ್ಟಶಕ್ತಿಗಳು ಮನೆಗೆ ಎಂಟ್ರಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ಮಣ್ಣು ತುಂಬ ಪವರ್ಫುಲ್ ಅಂತೆ. ಅದನ್ನು ಯಾವುದೇ ದುಷ್ಟಶಕ್ತಿಗಳು ಎಂಟ್ರಿ ಆಗಲ್ಲ ಮನೇಲಿ ಕಟ್ಟಿಟ್ರೆ. ಆಮೇಲೆ ಈ ಮಣ್ಣನ್ನು ತೊಗೊಂಡೋಗಿ ಅವ್ರ ಜಮೀನಿಗೆ ಹಾಕಿದ್ರೆ ಜಮೀನಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಯಾವುದೇ ಮಾಟ ಮಂತ್ರ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಸೊ ಈ ಆಚಾರ ಹೇಗೆ ಮಾಡೋದು, ಇದನ್ನು ನಾವು ತಿಳ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ. ಸೊ ಇವತ್ತಿಗೆ ಇದು ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ. ಇದೊಂದು ಲಾಂಗ್ ವಿಡಿಯೋ ಆಗಿರುತ್ತೆ. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರದ್ದೆಲ್ಲ ಪ್ರೋಸೆಸ್, ಯಾವ ರೀತಿ ಸ್ಟ್ಯಾಚ್ಯೂ ಮಾಡ್ತಾರೆ, ಸ್ಟ್ಯಾಚ್ಯೂ ಕಲರಿಂಗ್ ಎಲ್ಲ ಮಾಡಿ ಅದು ಯಾವ ರೀತಿ ಅದನ್ನು ಮಾಡ್ತಾರೆ ಮತ್ತು ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ, ಪ್ರತಿಯೊಂದು ಇರುತ್ತೆ. ಸೊ ಮುಂದಿನ ವೀಡಿಯೋಗೆ ಕಾಯ್ತಾ ಇರಿ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಷ್ಟೇ. ಓಕೆ, ಆಮೇಲೆ ಮುಂದಿನ ಸರಿ ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಲೇಟ್ ಮಾಡಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಈ ವಿಡಿಯೋ ಬಗ್ಗೆ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಏನು ಅಂತೇಳಿ, ಯಾವ ದೇವಿ ಅಂತೇಳಿ.
ಕೆಲವರಿಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ತಮಿಳು ಜನರಿಗೆ ಇದು ಗೊತ್ತಿರುತ್ತೆ. ಅಷ್ಟಂತೂ ಕ್ಲೂ ಕೊಡ್ತೀನಿ, ನೋಡೋಣ ಕಮೆಂಟಲ್ಲಿ ಯಾರಾದರೂ ತಿಳಿಸ್ತಾರಾ ಅಂತೇಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬಾಯ್.